ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ಬೆಳಗ್ಗೆ ಬಂದುಬಿಟ್ಟು ನಮ್ಮ ಅತ್ತೆಯವರು ಮನೆ ಮುಂದೆ ದಿನಾಲು ಆಕಳುಗಳು ಬರ್ತವೆ. ಸೊ ಆಕಳುಗಳಿಗೆ ಅಕ್ಕಿ ಮತ್ತು ಬೆಲ್ಲ ಇಡ್ತಾರೆ ನಮ್ಮ ಅತ್ತೆಯವರು. ನನ್ನ ಮಗ ಜಸ್ಟ್ ಅವಾಗಲೇ ಎದ್ದಿದ್ದ. ನಮ್ಮ ಡಿಂಪು ಮಗ ನಮ್ಮ ಮನೆಯವರು ಎತ್ಕೊಂಡು ಹೋಗಿದ್ರು. ಆಕಳುಗಳು, ನಾಯಿ ಮತ್ತು ಬೆಕ್ಕು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ನೋಡಲಿಕ್ಕೆ. ಸೊ ಎತ್ಕೊಂಡಿದ್ರು ನಮ್ಮ ಮನೆಯವರು. ನಮ್ಮ ಅತ್ತೆಯವರು ಅಕ್ಕಿ ಮತ್ತು ಅದು ನೀರು ಎಲ್ಲ ಇಡ್ತಾಯಿದ್ರು, ತಿಂತಾಯಿದ್ರು. ಮುಂದೆ ಎತ್ಕೊಂಡು ನಿಂತಿರೋದ್ರಿಂದ ಭಯಪಟ್ಟು ಸ್ವಲ್ಪ ಕಟ್ಕ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಈ ಕಡೆ ನಮ್ಮ ಡಿಂಪು ನಿಂತ್ಕೊಂಡಿದ್ಲು ಮೇಲ್ಗಡೆ. ನಾನು ನೋಡಿದ ಪ್ರಕಾರ ಅಂದರೆ ಪ್ರಾಣಿ ಪಕ್ಷಿಗಳಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಯಾಕಂತ ಗೊತ್ತಿಲ್ಲ. ಸೊ ಅಷ್ಟು ಎಕ್ಸೈಟ್ಮೆಂಟ್, ಅಷ್ಟು ಖುಷಿ ಮಕ್ಕಳಿಗೆ ಬೆಕ್ಕು ಮತ್ತು ನಾಯಿ ಏನಾದರೂ ಇಂಥ ಆಕಳುಗಳು, ಎಮ್ಮೆಗಳು ನೋಡ್ತಿದ್ರೆ ಅಷ್ಟು ಖುಷಿಪಟ್ಟು ನಗ್ತಾ ನೋಡ್ತಿರ್ತವೆ. ಊಟ ಮಾಡಬೇಕಾದ್ರೂ ತೋರಿಸ್ಕೊಂಡು ಊಟ ಮಾಡಿದರೆ ಚೆನ್ನಾಗಿ ಊಟ ಮಾಡ್ತವೆ ಮಕ್ಕಳು. ನಮ್ಮ ಮನೆಯವರು ನನ್ನ ಮಗನಿಗೆ ನಮಸ್ಕಾರ ಮಾಡಿಸ್ತಾ ಇದ್ರು. ನೀವು ಮುಟ್ಟಿದ್ರೆ ತುಂಬ ಖುಷಿ ಆಗುತ್ತೆ, ಹಾಗಾಗಿ ನಮಸ್ಕಾರ ಮಾಡಿಸ್ತಾ ಇದ್ರು ನಮ್ಮ ಮನೆಯವರು. ನಾಯಿ ಏನಾದರೂ ಬಂದರೆ ಅಥವಾ ಆಕಳ ಬಂದರೆ ಹೇ ಅಂದರೆ ಅವನು ಹೇ ಅಂತ ನನ್ನ ಮಗ. ಅಷ್ಟು ಖುಷಿ ಅವನಿಗೆ. ನಮ್ಮ ಅತ್ತೆಯವರು ಹೊಡಿತಿರ್ತಾರಲ್ಲ, ಸೇಮ್ ಅವ್ರ ಥರನೇ ಮಾತಾಡ್ತಾನೆ, ಹೇ ಅಂತ. ಈಗ ಒಳಗಡೆ ಬಂದುಬಿಟ್ಟು ನಮ್ಮ ಡಿಂಪು ಸ್ನಾನ ಮಾಡಿ ಗುಡಿಗೆ ಹೋಗ್ತಾ ಇದ್ದಾಳೆ. ಮತ್ತು ನನ್ನ ಮಗ ಆಟ ಆಡಿಬಿಟ್ಟು ಗಂಜಿ ತಿಂದು ಮಲ್ಕೊಂಡ. ನಮ್ಮ ಅತ್ತೆಯವರು ತೂಗ್ತಾ ಇದ್ದರು. ಅವತ್ತು ಅವಳಿಗೆ ಮಧ್ಯಾಹ್ನದಿಂದ ಸ್ಕೂಲ್ ಇತ್ತು, ಎಕ್ಸಾಮ್ಸ್ ನಡೆದದ್ದು. ಸೊ ಹಾಗಾಗಿ ಅಂದರೆ ಎಕ್ಸಾಮ್ಸ್ ಇವರು ಅಲ್ಲ, ಬೇರೆಯವರು ಅವ್ರ ಸ್ಕೂಲಲ್ಲಿ ಎಕ್ಸಾಮ್ಸ್ ಇರೋದ್ರಿಂದ ಮಧ್ಯಾಹ್ನದಿಂದ ಇತ್ತು 1 ವೀಕ್. ಸೊ ಮಧ್ಯಾಹ್ನದಿಂದ ಹೋಗ್ತಿದ್ರು. ಇಲ್ಲಿ ಬಂದುಬಿಟ್ಟು ಬಂದು ಟಿಫನ್ ಎಲ್ಲ ಮಾಡಿದ್ವಿ. ಟಿಫನ್ ಆದ ನಂತರ ಆಟ ಆಡ್ತಾ ಇದ್ಲು ನಮ್ಮ ಚಿಂಟು ಜೊತೆ, ಅಂದರೆ ಅವ್ರ ತಮ್ಮನ ಜೋಡಿ ಆಟ ಆಡ್ತಾ ಇದ್ಲು. ಮೊನ್ನೆ ತಂದಿದ್ರು ಅವ್ರ ಅತ್ತೆಯವರು ಇದು ಗಾಡಿ. ಸೊ ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ರು, ಟಿ ವಿ ನೋಡ್ತಾ. ನಮ್ಮ ಡಿಂಪು ಮನೇಲಿದ್ದರೆ ಒಬ್ಬಳೊಬ್ಬಳೇ ಆಟ ಆಡ್ತಾ ಇರ್ತಾಳೆ. ಅಂದರೆ ಸಾಮಾನೆಲ್ಲ ಇದ್ದಾವಲ್ಲ ಅವಳು, ಆ ಸಾಮಾನು ಇಟ್ಕೊಂಡು ಮನೆ ತುಂಬ ಹರಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಇವಾಗ ಇವನು ಸಿಕ್ಕಿದ್ದಾನೆ, ಇವನ ಜೊತೆ ಆಟ ಆಡ್ತಾ ಇದ್ಲು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಜೋಡಿಸಿದ್ದಾಳಂತ. ಎಲ್ಲ ಟೆಡಿ ಬೇರ್ಸು ಮತ್ತು ಗೊಂಬೆಗಳು ಮತ್ತು ಆಟ ಆಡೋವೆಲ್ಲ ವಸ್ತುಗಳನ್ನೆಲ್ಲ ಚೆನ್ನಾಗಿ ಜೋಡಿಸಿಟ್ಟಿದ್ಲು. ನನ್ನ ಮಗ ಅಡ್ಡಡ್ಡ ಹೋಗಿ ಎಲ್ಲ ಕಿತ್ತಿ ಬಿಸಾಕ್ತಿದ್ದ. ಸೊ ನಾನು ಎತ್ಕೊಂಡು ಕೂತ್ಕೊಂಡಿದ್ದೆ ಈಗ ಸೈಡು, ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಜೋಡಿಸಿದ್ದಾಳಂತೆ. ಅವಳಿಗೆ ಒಬ್ಬಳೇ ಇದ್ರೂ ಅಷ್ಟು ಆಟ ಆಡಲಿಕ್ಕೆ ಅಷ್ಟು ಇಷ್ಟ ಅವಳಿಗೆ. ಈ ಥರ ಎಲ್ಲ ಆಟ ಆಡ್ತಾ ಇರ್ತಾಳೆ ಮನೆಯಲ್ಲಿ. ಅವಳದು ತುಂಬ ಇದೆ ಫ್ರೆಂಡ್ಸ್ ಆಟದ ಸಾಮಾನು. ನೋಡಿದರೆ ಶಾಕ್ ಆಗ್ಬೇಕು ಆ ಥರ. ಎಲ್ಲಾದರೂ ಹೋಗಲಿ ಅವ್ರ ಅಮ್ಮ ಅವ್ರು ತರ್ತಾನೆ ಇರ್ತಾರೆ, ಮತ್ತು ಈ ಕಡೆ ಎಲ್ಲರೂ ತರ್ತಾ ಇರ್ತಾರೆ. ಅವಳಿಗೆ ನೋಡ್ತಾ ಇರ್ಬೋದು, ಇದನ್ನು ಕಡಿಮೆ ಒಂದು 100%ನಲ್ಲಿ 1% ಫುಲ್ ಇದ್ದಾವೆ. ಒಂದು ದೊಡ್ಡ ಕಾಟನ್ ಡಬ್ಬ ತುಂಬ ತುಂಬಿದ್ದಾವೆ. ಅವ್ರ ಮನೇಲಿ ಒಂದಿಷ್ಟು ಇದ್ದಾವೆ ಸಾಮಾನುಗಳು, ಲೆಕ್ಕಿಲ್ಲ, ಅಷ್ಟು ಸಾಮಾನು ಜಮ್ ಮಾಡ್ಕೊಂಡಿದ್ದಾಳೆ ನೋಡ್ರಿ ಫ್ರೆಂಡ್ಸ್. ನೋಡಿದ್ದೆಲ್ಲ ತಗೊಂತಾಳೆ, ಅಷ್ಟು ಇಷ್ಟ ಅವಳಿಗೆ ಆಟದ ಸಾಮಾನು. ಅಂದರೆ ಅಡುಗೆ ಮಾಡೋದು, ಹೆಣ್ಣುಟ್ರಿಗೆ ಅವೇ ಇಷ್ಟ ಮೇನ್. ಸೊ ಅಡುಗೆ ಮಾಡೋದು ವೆರೈಟೀಸ್ ಸೂಪರ್ ಇದ್ದಾವೆ ಅವಳ ಹತ್ರ ಆಟ ಆಡೋದು. ಅಷ್ಟು ಚೆನ್ನಾಗಿ ಜಮ್ ಮಾಡ್ಕೊಂಡಿದ್ದಾಳೆ ಆಟದ ಸಾಮಾನೆಲ್ಲ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋಸು. ನಮ್ಮ ಮಗ ಅಲ್ಲಿ ಹೋಗಿ ಆಟ ಆಡುವಾಗ ಎಲ್ಲ ಕಿತ್ತಿ ಬಿಸಾಕ್ತಿದ್ದೆ. ಸೊ ಹಾಗಾಗಿ ವಾಕರ್ನಲ್ಲಿ ಕೂಡ್ತಿದ್ದಾಳೆ ಮಗ ಚಿಂಟುನ. ಇದು ನಮ್ಮ ಫ್ರೆಂಡ್ ಗಿಫ್ಟ್ ಮಾಡಿದ್ರು ನನ್ನ ಮಗಗೆ ಬರ್ತಡೇ ದಿನ. ಅದ್ರ ಜೊತೆ ಆಟ ಆಡ್ತಾ ಅಲ್ಲಿ ಇಟ್ಟು ತೋರಿಸ್ತಾ ಇಲ್ಲ, ಅವ್ನು ವಾಕರ್ನಲ್ಲೇ ಹಾಕ್ಬಿಟ್ಟು. ಸೊ ಇಲ್ಲಿ ಹೇಳಿದ್ನಲ್ವ ನಿಮಗೆ, ನಮ್ಮ ಮನೆಯವರು
ರೇಷನ್ ಅಂತ ಇದ್ರು, ಅಂದರೆ ಅಂಗಡಿ ಮೇಲೆಲ್ಲ ತಂದಿಟ್ಟಿದ್ರು. ಅದು ಲೀಸ್ಟ್ ನೋಡು ಚೆಕ್ ಮಾಡಂತ ಹೇಳಿದ್ರು. ಸೊ ಹಾಗಾಗಿ ಲೀಸ್ಟ್ ಚೆಕ್ ಮಾಡ್ತಾ ಇದ್ದೆ. ಆಯಿಲ್ದು ಬಾಕ್ಸ್ ನಾನು ಓಪನ್ ಮಾಡಿ ಹೇಗೆ ಕಿತ್ತಾ ಇದೆ ನೋಡ್ತಾ ಇರ್ಬೋದು. ಮೊದಲು ಟಿನ್ ತರ್ತಿದ್ರು ನಮ್ಮ ಮನೆಯವರು, ಅದು ಆಯಿಲ್ದು 10 kgದು. ಅದು ಒಂದು ಸ್ಟೀಲ್ ಅಲ್ಲ, ಅದು ಕೆಬ್ಬಣ ಥರ ಟಿನ್ ಬರ್ತಲ್ವ, ಸೊ ಅದು ತರ್ತಿದ್ರು. ಈ ಮಂತು ಇದು ತೊಗೊಂಡು ಬಂದಿದ್ದಾರೆ, ಅಂದರೆ ಪ್ಯಾಕೆಟ್ಸ್. ಒಂದು ಬಾಕ್ಸ್ ತೊಗೊಂಡು ಬರ್ತಾರೆ. ಅದಿಲ್ದಾಗ ಅದು ಈರುಳ್ಳಿ ಒಂದು ಪ್ಯಾಕೆಟ್ ತೊಗೊಂಡು ಬಂದು ನಮ್ಮ ಡಿಂಪು ವೀಡಿಯೋ ಮಾಡ್ತಾ ಇದ್ಲು, ಟೀ ಕುಡಿತಾ ಇದ್ಲು ಅವಳು ಸಾಯಂಕಾಲ. ನಾನೆಲ್ಲ ತೆಗೆದು ಚೆಕ್ ಮಾಡ್ತಾ ಇದ್ದೆ, ಲೀಸ್ಟ್ ನೋಡಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಾಗಾಗಿ ಇಲ್ಲಿ ನನ್ನ ಮಗ ಬಂದುಬಿಟ್ಟು ಅಡ್ಡ ಬರ್ತಾ ಇದ್ದ. ಅಂದರೆ ಮಕ್ಕಳಿಗೆ ಏನೇ ಆಗಲಿ ಅಷ್ಟು ಕಿತ್ತಿ ಹಾಕೋಕೆ ಅದಕ್ಕಂದರೆ ಖುಷಿ ಅಲ್ವಾ ಫ್ರೆಂಡ್ಸ್. ಅವನು ಯಾವುದ್ಯಾವುದು ಎಲ್ಲ ತೆಗೆದಿಟ್ಟಂಗೆಲ್ಲ ಕಿತ್ತಿ ನೋಡ್ತಾ ಇದ್ದೆ, ಇಟ್ಕೊತಿದ್ದೆ. ಟಿ ವಿ ನೋಡ್ತಾ ಇದ್ದೆ ನನ್ನ ಕಡೆ. ಮತ್ತೆ ಅವರು ಈ ಸೈಡ್ ಕೂತ್ಕೊಂಡಿದ್ದಾರೆ. ನಮ್ಮ ಡಿಂಪು ವಿಡಿಯೋ ಮಾಡ್ತಾ ಇದ್ಲು. ಕಟ್ ಮಾಡಿದೆ. ಚಾಪುಡಿ ಅವು ಒಂದೊಂದು ನಾವಡಿ ಮಾತಾಡಿಸಿ ಅಂತ ಮಾಡ್ತೀನಿ. ಮನೆ ಬರ್ದಲ್ಲ ಅವು ಕಲಸ ಆಗಿಲ್ಲ ಅದ್ರ ಚೀಟೆ ಇಲ್ಲ. ಅವ ಚೀಟಾಗಿ ನೋಡ್ಬೇಕು ಎಷ್ಟೆಷ್ಟು ಉಳ್ಳಾಗಡ್ಡಿ ಬೇರೆ ತಂದನಂತ ಸಪ್ರೇಟ್. ಮತ್ತು ನಮ್ಮೊಂದು ಹುಷಾರಮ್ಮ ಕಿತ್ತಿಟ್ಟನ್ ಕವರ್ ಉಗುರ ಮೊದ್ಲು ಪಪ್ಪ ಅದ್ರ ಬಿದ್ದು ಸಕ್ಕರೆ ಹುಷಾರು. ಹಾಂ ಎಣಿಸ್ಬೇಕು ಎಷ್ಟು ಐಟಮ್ ಅವು. ಸಾಬೂನು ಎಷ್ಟು ನೋಡಿ, ಸರ್ಫು ಸಾಬೂನು ಎಷ್ಟು ಅದ್ರಾಗೆ ಕಟ್ಟಿರಲ್ಲ. ಚಿನ್ನ ಏ ಪಪ್ಪು. ಹಾಂ ಹಾಂ ರಿನ್ ಕೊಟ್ರಿ ಸಲ ಟೈಟ್ ತರ್ತೀವಿ ಬರ್ತಿದ್ದೆ ಸ್ವಲ್ಪ ಚಿನ್ನ ತರ್ಬೋದು. ಇಲ್ಲಿ ಕೆಲವೊಂದು ಐಟಮ್ ಮಿಸ್ ಆಗಿದ್ದು, ಸೊ ಹಾಗಾಗಿ ಮತ್ತೆ ಸಾಯಂಕಾಲ ತಗೊಂಡು ಬಂದ್ರು ನಮ್ಮ ಮನೆಯವ್ರು ಬರುವಾಗ. ಅದು ಚೆಕ್ ಮಾಡ್ತಾ ಇದ್ದೆ. ಗಣೇಶ ಗಣಪತಿ ಬಪ್ಪ ಬಂದ್ಬಿಟ್ಟು ಈವ್ನಿಂಗ್ ನಮ್ಮ ಡಿಂಪು ಪೂಜೆ ಮಾಡ್ತಾ ಇದ್ಲು. ಅಲ್ಲಿ ಗಣೇಶನ ಫೋಟೋಕ್ಕೆ ಅವಾಗ ಒಂದೇ ಕಡೆ ಬೆಳಗ್ತಾ ಇದ್ಲು. ನನ್ನ ಮಗನ ಮತ್ತೆ ಅವ್ರು ಎತ್ಕೊಂಡಿದ್ರು. ಸೊ ಪೂಜೆ ಮಾಡೋದಂದರೆ ಅವನಿಗೆ ನೋಡೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಮ್ಮ ಡಿಂಪು ಪೂಜೆ ಮಾಡೋದನ್ನು ನೋಡ್ತಾ ಇದ್ದಾನೆ. ಸಾರಿ ನಮ್ಮ ಬೆಕ್ಕು ಅಡ್ಡಾಡ ಬರ್ತಾ ಇದೆ.
ಪಾಪ ಜೇಜು ಮಾಡಮ್ಮ ಜೇಜು ಮಾಡ್ತೀನಿ ಜೇಜು ಮಾಡಪ್ಪ ಪಾಪ ಜೇಜು ಮಾಡ ಪಾಪ ಪಾಪ ಹೇ ಪಾಪು ಮಾಡಿ ಚೇಂಜ್ ಮಾಡಮ್ಮ ಸಣ್ಣ ಮಾಡಮ್ಮ ಹೇ ಪಾಪ ಇದೆಲ್ಲ ಟೈಮ್ ಆಗಿಲ್ಲ ಅಲ್ಲೇ ನಿಗಿನ ಟೈಮ್ ಆಗಿಲ್ಲ ಅಲ್ಲ ಪಾಪ್ಲು ಚಿನ್ನ ಈ ಥರ ಆಟ ಆಡ್ತಾ ಇದ್ದ ನನ್ನ ಮಗ ಮತ್ತೆ ನಮ್ಮ ಮನೆಯವರು ಆಟ ಆಡ್ಬಿಟ್ಟು ಇವಾಗ ಮಲ್ಕೊಟ್ಟು ಅನ್ನ ಮತ್ತೆ ಸಾಂಬಾರು ಮಾಡಿದ್ದೆ ಊಟಕ್ಕೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಮತ್ತೆ ಸಿಗುವ. ನಮಸ್ತೆ, ಬಾಯ್.